ನಮಸ್ಕಾರ. ತಮ್ಮೆಲ್ಲರಿಗೂ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಎಂದಿನಂತೆ ನಮ್ಮ ನಡುವೆ ಹಿರಿಯ ರಾಜಯೋಗ ಚಿಂತಕರಾದಂತಹ ರಂಗನಾಥಣ್ಣನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಅಣ್ಣವರೇ, ತಾವು ಕಳೆದ ಸಂಚಿಕೆಯಲ್ಲಿ ಈ ರಾಜಯೋಗದ ಅಭ್ಯಾಸದಿಂದ ಗೃಹಸ್ಥ ಜೀವನದಲ್ಲಿ ಟ್ರಸ್ಟಿಶಿಪ್ ಬರುತ್ತೆ ಅನ್ನೋದನ್ನು ವಿವರಿಸ್ತಿದ್ರಿ. ಟ್ರಸ್ಟಿಶಿಪ್ ಅನ್ನೋ ಒಂದೊಂದು ಅಕ್ಷರದ ವಿವರಣೆಯನ್ನು ಕೊಡ್ತಿದ್ರಿ. ಅದರಲ್ಲಿ ಒಂದು ಸೇವಿಂಗ್ಸನ್ನು ಇತ್ತೀಚೆಗಂತೂ ತುಂಬ ದುಂದು ವೆಚ್ಚ ಸಮಾಜದಲ್ಲಿ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಅನಾವಶ್ಯಕವಾಗಿ ವಸ್ತುಗಳನ್ನ ಕೊಂಡ್ಕೊಳ್ಳೋದು, 6 ತಿಂಗಳಿಗೂ ಫೋನ್ಗಳನ್ನ ಬದಲಾಯಿಸ್ತಿರೋದು, ಪದೇ ಪದೇ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದು, ವೆಹಿಕಲ್ಗಳನ್ನ ಬದಲಾಯಿಸೋದು, ಎಷ್ಟೆಲ್ಲ ದುಂದು ವೆಚ್ಚ ಜನರಲ್ಲಿ ಹೆಚ್ಚಾಗ್ತಿದೆ. ಆದರೆ ಈ ರಾಜಯೋಗದ ಅಭ್ಯಾಸದಿಂದ ಆ ಒಂದು ಉಳಿತಾಯದ ಮನೋಭಾವನೆ ಬರುತ್ತೆ. ಬರೀ ಸ್ಥೂಲ ವಸ್ತುಗಳದ್ದಷ್ಟೇ ಅಲ್ಲ, ಸೂಕ್ಷ್ಮವಾಗಿಯೂ ಭೌತಿಕವಾಗಿ ಅಭೌತಿಕವಾಗಿ ಅಂತ ವಿವರಿಸ್ತಿದ್ರಿ. ದಯವಿಟ್ಟು ಆ ವಿಚಾರವನ್ನು ಮುಂದುವರಿಸ್ಬೇಕು. ಉಳಿತಾಯ ಮಾಡೋದು ಜೀವನದಲ್ಲಿ ತುಂಬ ಒಳ್ಳೆಯ ಅಭ್ಯಾಸ. ಅನೇಕರು ಅನೇಕ ರೀತಿಯಲ್ಲಿ ಉಳಿತಾಯ ಮಾಡ್ತಾರೆ. ಅನವಶ್ಯಕವಾಗಿ ಮಾತನಾಡುವುದು ಕೂಡ ಉಳಿತಾಯವೇ. ಎಷ್ಟು ಬೇಕೋ ಅಷ್ಟು ಮಾತನಾಡೋದು ಮತ್ತು ಮಾತನಾಡುವಾಗ ಏನು ಹೇಳಬೇಕೋ ಅದನ್ನು ಪೂರ್ಣವಾಗಿ ಹೇಳುವುದು, ಇದು ಒಂದು ಉಳಿತಾಯದ ಬಗೆ. ಇನ್ನೊಂದು ರೀತಿಯ ಉಳಿತಾಯ ಏನಂದರೆ, ನಾವು ಇನ್ನೊಬ್ಬರ ಜೊತೆ ಮಾತನಾಡಬೇಕಾದ್ರೆ ಭೌತಿಕವಾಗಿ ಮಾನಸಿಕವಾಗಿ ಅಲ್ಲೇ ಇರುವುದು ಬಹಳ ಅವಶ್ಯಕ. ಈಗ ನಾನು ಒಬ್ಬರ ಜೊತೆ ಮಾತಾಡ್ತಾ ಇದ್ದೇನೆ, ಭೌತಿಕವಾಗಿ ಇದ್ದೇನೆ ಅಲ್ಲಿ, ಮಾನಸಿಕವಾಗಿ ಅಲ್ಲಿ ಇಲ್ಲ. ಅವರು ನನಗೇನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ, ಕಿವಿ ಮೇಲೆ ಬೀಳ್ತಾ ಇದೆ, ಆದರೆ ಗಮನ ನಂದು ಅಲ್ಲಿಲ್ಲ, ಬೇರೆ ಕಡೆ ಹೊರಟೋಗಿದೆ. ಆವಾಗ ನಾನು ಇನ್ನೊಂದು ಸರಿ ಹೇಳಿ ನೋಡೋಣ, ಅದೇನೋ ಹೇಳ್ತಾ ಇದ್ರಲ್ಲ ಅಂತೀನಿ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಟಾಕ್. ಅದಕ್ಕೆ ಭೌತಿಕವಾಗಿ ಮಾನಸಿಕವಾಗಿ ಎಲ್ಲಿರಬೇಕೋ ಅಲ್ಲಿರುವುದು ಕೂಡ ಉಳಿತಾಯದ ಒಂದು ಬಗೆಯೇ. ಆದ್ದರಿಂದ ತುಂಬ ಲಾಭಗಳಾಗತ್ತೆ. ಈಗ ಮನೆ ಲಾಕ್ ಮಾಡ್ಕೊಂಡು ಹೋಗಬೇಕಂದ್ರೆ, ಬೀಗ ಹಾಕಬೇಕಾದ್ರೆ ಬೀಗ ಹಾಕೋದ್ರ ಬಗ್ಗೆ ನನ್ನ ಗಮನ ಇಲ್ಲ. ಅಲ್ಲಿ ಮದುವೆ ಮನೆಗೆ ಹೋಗಬೇಕಾಗಿತ್ತಲ್ಲ, ಇನ್ನೂ ಹೋಗೇ ಇಲ್ವಲ್ಲ, ಇಲ್ಲೇ ಇದ್ದೀವಲ್ಲ, ಇನ್ನೂ ಹೋಗಬೇಕು ಅನ್ನೋ ಧಾವಂತದಲ್ಲಿ ಬೀಗ ಹಾಕಿದ್ದೀನೋ ಇಲ್ವೋ ಅಂತಲೂ ನಮಗೆ ಗಮನ ಇರೋದಿಲ್ಲ. ಏನೋ ಒಂದು ಬೀಗ ಹಾಕಿ ಬೀಗದ ಕೈ ಜೋಬಲ್ಲಿ ಇಟ್ಕೊಂಡು ಹೊರಟೋಗ್ಬಿಟ್ಟಿರ್ತೀವಿ. ಬೀಗ ಹಾಕಿದ್ನೋ ಬಿಟ್ನೋ, ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ, ಗೀಝರ್ ಆಫ್ ಮಾಡಿದ್ನೋ ಇಲ್ವೋ ಅನುಮಾನಗಳಲ್ಲಿ ಹೋಗ್ತಾ ಶುರುವಾಗುತ್ತೆ. ಎಷ್ಟೋ ಜನ ವಾಪಸ್ ಬಂದು ಬೀಗ ಅಲ್ಲಾಡಿಸಿ ನೋಡಿ, ಬಿದ್ದಿದೆ ಬೀಗ, ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಾರೆ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಉಳಿತಾಯ ಮಾಡೋದು ತುಂಬ ಇದೆ. ಈಗ ನಾವು ಮೆಡಿಟೇಷನ್ ಮಾಡಬೇಕಾದ್ರೂ ಕೂಡ ಉಳಿತಾಯ ಮಾಡಬೇಕು. ಏನಂದರೆ, ನಮ್ಮ ಎನರ್ಜಿಗಳು ಎಲ್ಲೆಲ್ಲಿ ಲಾಸ್ ಆಗ್ತಾ ಇದೆಯಲ್ಲ, ಆ ಲಾಸ್ ಎಲ್ಲ ಕನ್ಸರ್ವ್ ಮಾಡೋದು ಕೂಡ ಸೇವಿಂಗ್ಸೇ. ಅನವಶ್ಯಕವಾಗಿ ಶರೀರವನ್ನು ಉಪಯೋಗಿಸೋದು, ಅನವಶ್ಯಕವಾಗಿ ಆಲೋಚನೆ ಮಾಡೋದು, ಮೆಡಿಟೇಷನ್ ಮಾಡುವಾಗ ತುಂಬ ಆಲೋಚನೆ ಮಾಡೋದು, ಇದರಿಂದ ಏನಾಗುತ್ತೆ, ನಮ್ಮ ಶಕ್ತಿಗಳು ಕುಂದು ಹೋಗ್ತವೆ. ಅದಕ್ಕಾಗಿ ಯಾರು ರಾಜಯೋಗವನ್ನು ಅಭ್ಯಾಸ ಮಾಡ್ತಾರೆ ಮನೆಯಲ್ಲಿ ಇದ್ಕೊಂಡು, ಅವರು ಯಾವುದು ಬೇಕೋ ಅದನ್ನೇ ಆಲೋಚನೆ ಮಾಡ್ತಾರೆ. ಅವಶ್ಯಕವಾಗಿರೋ ಮೂಮೆಂಟ್ ಮಾತ್ರ ಮಾಡ್ತಾರೆ, ಅನವಶ್ಯಕವಾಗಿರೋದು ಯಾವುದನ್ನೂ ಮಾಡೋದಿಲ್ಲ ಅವರು. ಅಷ್ಟರ ಮಟ್ಟಿಗೆ ಅವರಲ್ಲಿ ಸೇವಿಂಗ್ಸ್ ಮನೋಭಾವ ಬಂದ್ಬಿಡುತ್ತೆ. ಯಾತಕ್ಕೆ ಅಂದರೆ, ಅದರಲ್ಲಿ ಎನರ್ಜಿ ಕನ್ಸರ್ವೇಷನ್ ಆಗ್ತಾಯಿದೆ. ನನಗೆ ಗೊತ್ತಿದೆ, ನಮ್ಮ ಆಲೋಚನೆಗಳಿದ್ದಾವಲ್ಲ, ಅದು ಒಂದು ಶಕ್ತಿನೇ. ಹೇಗೆ ಬೇರೆ ಶಕ್ತಿಯನ್ನು ಉಪಯೋಗಿಸಿದ್ರೆ ಲಾಸ್ ಆಗುತ್ತೋ, ಹಾಗೆ ಈ ಶಕ್ತಿನೂ ಉಪಯೋಗಿಸಿದ್ರೆ ಲಾಸ್ ಆಗುತ್ತೆ.
ಯಾವುದಕ್ಕೆ ಉಪಯೋಗಿಸ್ಕೋಬೇಕೋ ಅದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು. ಯಾವುದಕ್ಕೆ ಉಪಯೋಗಿಸ್ಕೋಬಾರ್ದೋ ಅದಕ್ಕೆ ಸಂಕಲ್ಪಗಳನ್ನು ಉಪಯೋಗಿಸಲೇಬಾರ್ದು. ಎಂಥ ಅದ್ಭುತವಾದ ಕೌಶಲ ಗೊತ್ತಾ ರಾಜಯೋಗದ್ದು. ಯಾವುದನ್ನು ಯೋಚನೆ ಮಾಡಬೇಕೋ ಅದರ ಬಗ್ಗೆ ಮಾತ್ರ ಆಲೋಚನೆ ಮಾಡಬೇಕು. ಉಳಿದಿದ್ದು ಆಲೋಚನೆ ಮಾಡಿದ್ರೆ ವೇಸ್ಟ್ ಆಫ್ ಎನರ್ಜಿ. ಆದ್ದರಿಂದ ಎನರ್ಜಿ ಕನ್ಸರ್ವ್ ಆಗಬೇಕಂದ್ರೆ ಗಮನ ಇರಬೇಕು. ಏನು ಆಲೋಚನೆ ಮಾಡ್ತಾಯಿದ್ದೀನಿ ನಾನು, ಏನು ಮಾಡ್ತಾಯಿದ್ದೀನಿ ನಾನು. ಬೇರೆಯವ್ರು ಕೇಳ್ತೀವಲ್ಲ, ಏನು ಮಾಡ್ತಾಯಿದ್ದೀಯಪ್ಪ ನೀನು ಅಂತ ಕೇಳ್ತೀವಲ್ವ. ಅವ್ರು ಹೇಳಬೇಕು ಇಂಥದ್ದು ಮಾಡ್ತಾಯಿದ್ದೀನಿ ಅಂತ. ಸರಿ ಸರಿ ಮಾಡು, ಅದು ಮಾಡಬೇಡ, ಇದು ಮಾಡು ಅಂತ ಹೇಳ್ತೀವಿ. ಹಾಗೆ ನನ್ನ ಮನಸ್ಸು ಮಾತ್ರ ಎಲ್ಲಿ ಬೇಕಾದರೂ ಹೋಗುತ್ತೆ, ಏನು ಬೇಕಾದರೂ ಮಾಡುತ್ತೆ. ಅದು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಯಾರಾದ್ರೂ ಕೇಳ್ತಾರೆ ನಿಮ್ಮ ಮನಸ್ಸು ಏನು ಮಾಡ್ತಾಯಿದ್ದೀನಿ ಕೇಳ್ತಾರೆ ಯಾರಾದ್ರೂ? ಯಾರು ಕೇಳಲ್ಲ. ಯಾಕೆಂದರೆ ಎಲ್ಲರ ಮನಸ್ಸು ಹಂಗೆ ಓಡಾಡ್ತಾ ಇರೋದು. ಜನಗಳು ಸುಸ್ತು ಯಾಕೆ ಆಗ್ತಾರೆ ಅಂದರೆ ಫಿಸಿಕಲ್ ಕೆಲಸ ಮಾಡಿ ಒಂದು ಸುಸ್ತಾಗ್ತಾರೆ, ಎರಡನೇದು ಯೋಚನೆ ಮಾಡಿ ಸುಸ್ತಾಗ್ಬಿಡ್ತಾರೆ. ಕೆಲವೊಮ್ಮೆ ತಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಯೋಚನೆ ಮಾತ್ರ ತುಂಬ. ಹೌದು, ಇಡೀ ಪ್ರಪಂಚದ ಭಾರ ನಮ್ಮ ತಲೆ ಮೇಲೆ ಇದೆ ಅನ್ನೋ ಹಾಗೆ ಮಾತಾಡ್ತಾರೆ. ಹೌದು. ಯಾಕೆಂದರೆ ಈಗ ಸಿನಿಮಾ ನೋಡ್ತಾರೆ, ಟಿ ವಿ ನೋಡ್ತಾರೆ, ಬೇಕಾದ ಮಾಹಿತಿ ಬರುತ್ತೆ. ಆ ಮಾಹಿತಿ ಬಗ್ಗೆನೇ ಕೂತ್ಕೊಂಡು ಯೋಚನೆ ಮಾಡೋದು. ಏನಂದರೆ ಇವ್ರಿಗೆ ಏನಾದ್ರು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೋ, ದೇಶದ ಜವಾಬ್ದಾರಿ ಎಲ್ಲ ನನಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ಥರ ಆಲೋಚನೆ ಮಾಡೋದು, ಚರ್ಚೆ ಮಾಡೋದು. ಅದ್ರ ಬಗ್ಗೆ, ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಚರ್ಚೆ ಒಳ್ಳೆ ಆರೋಗ್ಯಕರವಾಗಿದ್ದರೆ ಓಕೆ, ತೊಂದರೆ ಇಲ್ಲ. ಆದರೆ ನಾನು ಯೋಚನೆ ಮಾಡಿ, ನಾನು ಚರ್ಚೆ ಮಾಡಿ ಅಲ್ಲೇನೂ ಬದಲಾವಣೆ ಆಗಲ್ಲ ಅಂದರೆ ಚರ್ಚೆ ಯಾಕೆ, ಯೋಚನೆ ಮಾಡೋದಕ್ಕೆ? ಮಾಹಿತಿ ತಿಳ್ಕೊಳ್ಳೋಕೆ ಬೇಕಾದ್ರೆ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಆದರೆ ನಾನು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ಮಾಡಿ ಏನು ಪ್ರಯೋಜನ ಅಂತ, ಅಷ್ಟೇ, ವೇಸ್ಟ್. ಆದ್ದರಿಂದ ಸೇವಿಂಗ್ಸು ಭಾಳ ಆಗಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹೀಗೆ ಸೇವಿಂಗ್ ಆಗಿಬಿಟ್ರೆ ಇಡೀ ನಮ್ಮ ದೇಶದಲ್ಲಿ ಎಷ್ಟೊಂದು ಸೇವಿಂಗ್ ಆಗುತ್ತಲ್ಲ, ಎಷ್ಟೊಂದು ಶಕ್ತಿ ಉಳಿತಾಯ ಆಗುತ್ತಲ್ವ. ಇದ್ರ ಬಗ್ಗೆನೂ ಆಲೋಚನೆ ಮಾಡಬೇಕಲ್ಲ. ಎಷ್ಟೊಂದು ಸಂಪನ್ಮೂಲಗಳು ಉಳ್ಕೊಂಡು ಬಿಡ್ತಾವಲ್ಲ, ಹಾಗೇನೆ ಉಪಯೋಗಿಸ್ದೆ. ನಮ್ಮ ದೇಶಕ್ಕೆ ಬೇಕಲ್ಲ ಅದು, ಅಷ್ಟೊಂದು ಸಂಪನ್ಮೂಲ. ಆದ್ದರಿಂದ ಯಾವುದು ಬೇಕೋ ಅದನ್ನು ಮಾತ್ರ ಮಾಡುವಂಥದ್ದು ನಿಜವಾದ ಉಳಿತಾಯ. ನೆಕ್ಸ್ಟು TRUS. ಟಿ ಅಂದರೆ ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಅಂದರೆ ಪ್ರಾಮಾಣಿಕತೆಯೂ ಆಗುತ್ತೆ, ಅಥವಾ ಪಾರದರ್ಶಕತೆ, ಒಳಗೂ ಹೊರಗೂ ಒಂದೇ ರೀತಿ ಇರೋದು ಆಗುತ್ತೆ. ಟ್ರಸ್ಟಿಗಳು ಅಂದರೆ ರಾಜಯೋಗವನ್ನು ಅಭ್ಯಾಸ ಮಾಡುವಂಥ ಗೃಹಸ್ಥಿಗಳಲ್ಲಿ ಸಾಮಾನ್ಯವಾಗಿ ಒಳಗೆ ಹೊರಗೆ ಒಂದೇ ರೀತಿ ಇರುವಂಥ ಅಭ್ಯಾಸ ಮಾಡಿಕೊಂಡಿರ್ತಾರೆ ಅವರು. ಯಾಕಂದರೆ ಅಸ್ಪಷ್ಟತೆ ಇದ್ದರೆ ಅನುಮಾನಗಳು ಜಾಸ್ತಿ, ಸ್ಪಷ್ಟತೆ ಇದ್ದರೆ ಯಾವ ಅನುಮಾನಕ್ಕೂ ಅಲ್ಲಿ ಆಸ್ಪದ ಇಲ್ಲ. ಹಾಗಾಗಿ ಒಳಗೂ ಹೊರಗೂ ಇರುವುದು ಏನು ಅಂದರೆ, ನಾನು ಏನನ್ನು ಆಲೋಚನೆ ಮಾಡ್ತೀನೋ ಅದನ್ನೇ ಮಾಡ್ತೀನಿ, ಏನನ್ನು ಮಾತಾಡ್ತೀನೋ ಅದನ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಳಗೆ ಏನು ನಡೀತಾ ಇದೆಯೋ ಹೊರಗಡೆ ಕೂಡ ಅದೇ ರೀತಿ ನಡೆಯುವಂತೆ ನಾನು ಪ್ರಯತ್ನ ಮಾಡ್ತೀನಿ. ತೋರಿಕೆ ಇಲ್ಲ ಯಾವುದು, ಅಪ್ರಾಮಾಣಿಕ ಅಲ್ಲ, ನಾನು ಪ್ರಾಮಾಣಿಕವಾದಂಥ ವ್ಯಕ್ತಿ. ಯಾಕಂದರೆ ಒಳಗೇನು ನಡೀತಾ ಇದೆಯೋ ಅದನ್ನೇ ಮಾತಾಡ್ತೀನಿ, ಒಳಗೇನು ನಡೀತಾ ಇದೆಯೋ ಅದನ್ನೇ ಮಾಡ್ತೀನಿ ನಾನು. ಮತ್ತು ಒಳಗೆ ವೇಸ್ಟ್ ಇಲ್ಲ ಅಂದಮೇಲೆ ಯಾವುದು ನನಗೆ ಪ್ರಯೋಜನವೋ ಅದನ್ನೇ ಮಾಡ್ತೀನಿ ನಾನು. ಅಷ್ಟರ ಮಟ್ಟಿಗೆ ನಾನು ಟ್ರಾನ್ಸ್ಪರೆಂಟ್ ಇದ್ದಾರಲ್ಲ ಅವ್ರನ್ನ ಜನ ನಂಬೋದು ಜಾಸ್ತಿ. ಸ್ವಲ್ಪ ಒಳಗೆ ಹೊರಗೆ ಸರಿ ಇಲ್ಲ ಅವರು ಅಂದರೆ ಸ್ವಲ್ಪ ಹಂಗೆ ಇಲ್ಲಿ ನೋಡೋಣ ಅವರು ಅಂತಾರೆ. ಅವ್ರನ್ನ ಬೇಡ, ಇನ್ನೊಬ್ಬರು ಯಾರಿದ್ದಾರೆ ನೋಡಿ ಅಂತಾರೆ. ಯಾಕೆಂದರೆ ನಂಬಕ್ಕಾಗಲ್ಲ. ಪ್ಲ್ಯಾನಿಂಗ್ ಒಳಗಡೆ ಜಾಸ್ತಿ, ಹೊರಗಡೆ ತೋರಿಕೆ ಬೇರೆ ಥರ ಇರುತ್ತೆ, ಒಳಗಡೆ ಮಾತ್ರ ಪ್ಲ್ಯಾನಿಂಗ್ ಇರುತ್ತೆ. ನಾವು ಹೋದ ತಕ್ಷಣ ಇವ್ರನ್ನ ಹೆಂಗೆ ಉಪಯೋಗಿಸ್ಕೋಬೋದು ಅಂತ ಒಳಗಡೆ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರೆ, ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಭಾಳ ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾರೆ. ಒಳಗಡೆ ಮಾತ್ರ ಇವ್ರನ್ನ ಹೆಂಗೆ ಉಪಯೋಗಿಸ್ಕೋಬೋದು ನಾನು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಷ್ಟೊಂದು ಚುರುಕು ಬುದ್ಧಿಯವರು ಜನ ಇರ್ತಾರೆ. ಬಟ್ ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಅಲ್ಲದೆ ಇರುವವನ್ನ ಜನ ಸುಲಭವಾಗಿ ನಂಬೋದಿಲ್ಲ. ಯಾರು ನಂಬೋದಿಲ್ಲ ಅಂದರೆ ಯಾರ ಬುದ್ಧಿ ಸೂಕ್ಷ್ಮವಾಗಿದೆಯೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇವರು ಟ್ರಾನ್ಸ್ಪರೆಂಟ್ ಅಲ್ಲ ಅಂತ. ಯಾರ್ದು ಸ್ವಲ್ಪ ಬುದ್ಧಿ ಓಡಲ್ಲ, ಹೆಂಗೆಂಗೋ ಮನಸ್ಸು ಓಡಾಡ್ತಾ ಇರುತ್ತೆ, ಅವ್ರಿಗೆ ಗೊತ್ತೇ ಆಗಲ್ಲ.
ಜನಗಳು ಹಾಗೆ ಮೋಸ ಹೋಗೋದು. ಎಷ್ಟೊಂದು ಕಡೆಗಳಲ್ಲಿ ಮೋಸ ಹೋಗ್ತಾರೆ ಅಂದರೆ, ಜನ ಅಂಗಡಿ ಓಪನ್ ಮಾಡ್ತಾರೆ, ಅಂಗಡೀಲಿ ಎಲ್ಲ ಸೋಫಾ ಸೆಟ್ಟು, ಟಿ ವಿ ಅದೆಲ್ಲ ಹಾಕೊಂಡ್ಬಿಡ್ತಾರೆ. ನೋಡಿ ನೀವು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಾರೆ, ಇಲ್ಲ 2000ಕ್ಕೆ ಟಿ ವಿ ತೊಗೊಂಡೋಗಿ 10,000 ರೂಪಾಯಿ ಟಿ ವಿ ತೊಗೊಂಡೋಗಿ ನೀವು ಅಂತ ಕೊಟ್ಬಿಡ್ತಾರೆ. ಅದಕ್ಕೊಂದು ಚೀಟಿ ಗಿಟಿ ಹಾಕ್ತಾರೆ, ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾರೆ. 2 ವರ್ಷ ಆದಮೇಲೆ ದುಡ್ಡು ಇಲ್ಲ, ಅವನು ಇಲ್ಲ, ಏನೂ ಇಲ್ಲ, ಹೋಗ್ತಾ ಇರ್ತಾರೆ. ಟ್ರಾನ್ಸ್ಪರೆನ್ಸಿನೇ ಇಲ್ಲ ಅವ್ರ ಹತ್ರ. ವ್ಯಾಪಾರ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ. ಜನ ಅವ್ರು ನಂಬಿಡ್ತಾರೆ. ಯಾಕೆ? ಅವನ ಮಾತನ್ನು, ಅವನ ಒಂದು ನಡವಳಿಕೆನೇ ನಂಬಿಡ್ತಾರೆ. 2,000 ಕೊಡ್ತಾ ಇದ್ದಾನೆ ಒಂದು ಟಿ ವಿನ, ಯಾರು ಕೊಡ್ತಾರೆ ಪ್ರಪಂಚದಲ್ಲಿ? ಯಾಕೆ ಕೊಡ್ತಾ ಇದ್ದಾನೆ ಅಂತ ಯೋಚನೆ ಮಾಡಲ್ಲ. ಇದ್ರ ಹಿಂದೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅವನ ಹಿಂದೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಇವ್ರನ್ನ ನಾನು ಮಾರ್ಸೋದು ಹೆಂಗೆ, ಮೋಸ ಮಾಡೋದು ಹೆಂಗೆ ಅಂತ ಅವನ ತಲೆ ಒಳಗೆ ನಡೀತಾ ಇರೋದು. ಹೊರಗಡೆ ಮಾತ್ರ ತುಂಬ ಪ್ರೀತಿಯಿಂದ ತೊಗೊಂಡೋಗಿ 2,000ಕ್ಕೆ ತೊಗೊಂಡೋಗಿ ಅಂತಾನೆ. ನಾಳೆ ನನ್ನ ದುಡ್ಡೇ ಹೋಗುತ್ತೆ ಅಂತ ಗೊತ್ತಿಲ್ಲ ಇವರಿಗೆ. ಹಾಗಾಗಿ ಅವ್ರ ಹತ್ರ ಡಿಪಾಸಿಟ್ ತಗೋತಾರೆ. 1%, 2% ಜಾಸ್ತಿ ಕೊಡ್ತೀವಿ ಬಡ್ಡಿ. ಎಲ್ಲೂ ಕೊಡಲ್ಲ ನಿಮಗೆ, ಯಾವ ಬ್ಯಾಂಕಲ್ಲೂ ಕೊಡಲ್ಲ. ನಮ್ಮಲ್ಲಿ ಹೇಳಿ ಕೊಡ್ತೀವಿ ನೋಡಿ, 1,00,000 ಇಟ್ಟರೆ ಅಷ್ಟು ಅದು ತೊಗೊಂಡೋಗಿ ಫ್ರೀ ಅಂದ್ಬಿಡ್ತಾರೆ. ದುಡ್ಡು ಕೊಟ್ಟಿದ್ದು ಅಂತ ಎಷ್ಟು ಕಂಪ್ನಿ ಆಗೋದು ಇವಾಗ, ಬ್ಲೇಡ್ ಕಂಪನಿಗಳು ಎಲ್ಲ ಕಡೆ. ಒಂದು ದಿವಸ ಒಂದು ಫೈನ್ ಡೇ ಯಾರೂ ಇಲ್ಲ, ದುಡ್ಡು ಇಲ್ಲ, ಇವರು ಇಲ್ಲ. ಎಷ್ಟೊಂದು ಜನ ಹೀಗೆ ಮೋಸ ಹೋಗಿ ತೊಂದರೆಗೊಳಗಾಗಿದ್ದಾರೆ ಅಂದರೆ ಭಾಳ ಕಷ್ಟ. ಉದ್ದೇಶ ಸರಿಗಿಲ್ಲ, ಉದ್ದೇಶದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಇವ್ರು ಮಾಡೋರಾದ್ರು ಟ್ರಾನ್ಸ್ಪರೆನ್ಸಿ ಬೇಡವೇ? ಹೋಗೋರಲ್ಲಿಗೆ ಅವ್ರಿಗೂ ಟ್ರಾನ್ಸ್ಪರೆನ್ಸಿ ಇಲ್ಲ. ಯಾಕೆಂದರೆ ಆಸೆ. 1-2% ಬಡ್ಡಿ ಜಾಸ್ತಿ, ಅದು ಫ್ರೀ ಕೊಡ್ತಾನೆ, ಚೆನ್ನಾಗಿ ಮಾತಾಡಿಸ್ತಾನೆ, ಕೂರಿಸ್ತಾನೆ, ಏನಾದ್ರು ಗಿಫ್ಟ್ ಕೊಡ್ತಾನೆ, ಮನೆಗೆ ಬಂದೆಲ್ಲ ಕೊಡ್ತಾನೆ. ಆಸೆ. ಆ ಆಸೆ ಒಳಗಡೆ ಅವರಲ್ಲಿರೋ ಟ್ರಾನ್ಸ್ಪರೆನ್ಸಿನೂ ಹೊರಟೋಗ್ಬಿಡುತ್ತೆ. ಪೂರ ನಂಬಿಡ್ತಾರೆ ವ್ಯಕ್ತಿನ. ಹಂಗಾಗ್ಬಿಟ್ಟು ತುಂಬ ಕಂಪನಿಗಳು ಎಷ್ಟು ವರ್ಷದಿಂದ ನಡೀತಾ ಇವೆ, ಇವತ್ತಿಗೂ ನಡೀತಾ ಇವೆ ಅಂಥ ಕಂಪನಿಗಳು. ಗೊತ್ತು ಜನಗಳಿಗೆ, ಆದರೂ ಅಲ್ಲೇ ಹೋಗ್ತಾರೆ ಜನ. ಯಾಕಂದರೆ ನಂಬಿಕೆ. ಮೋಸ ಹೋಗೋದಕ್ಕೆ ನಂಬಿಕೆ ಅಷ್ಟೆ. ಎಲ್ಲೋ ಒಂದು ನಗೆ ಹನಿಯಲ್ಲಿ ಬರ್ತಿದ್ರು. ಒಂದು ಅಂಗಡಿ ಮುಂದೆ ಒಂದು ಬೋರ್ಡ್ ಇರುತ್ತೆ, ಮೋಸ ಹೋಗೋದಕ್ಕೆ ಬೇರೆ ಕಡೆ ಯಾಕೆ ಹೋಗ್ತೀರಾ, ಇಲ್ಲೇ ಬನ್ನಿ ಅಂತ. ಅದೇ ಹೌದು. ಅದಕ್ಕೂ ದೂರ ಯಾಕೆ ಹೋಗಬೇಕು, ಅದರಲ್ಲೂ ಉಳಿತಾಯ ಮಾಡ್ಕೊಂಡು ಇಲ್ಲೇ ಬಂದ್ಬಿಡಿತ. ಹಾಗೆ ಟ್ರಾನ್ಸ್ಪರೆನ್ಸಿ ಒಬ್ಬ ಟ್ರಸ್ಟಿಗೆ ಭಾಳ ಮುಖ್ಯ. ಒಂದು ವಸ್ತುವನ್ನು ಒಬ್ರಿಗೆ ಕೊಟ್ಟರೆ ಅವರು ಟ್ರಾನ್ಸ್ಪರೆಂಟಾಗಿ ನೋಡ್ಕೋಬೇಕು. ಅದನ್ನು ಯಾರಿಗೆ ಕೊಟ್ಟಿದ್ದಾರೋ ಅವ್ರಿಗೆ ವಾಪಸ್ ಕೊಡಬೇಕು, ಹೇಗೆ ಕೊಟ್ಟಿದ್ದಾರೋ ಹಾಗೆ ವಾಪಸ್ ಕೊಡಬೇಕು. ಮತ್ತು ಇದು ನಂದಲ್ಲ ಅನ್ನೋದು ಗೊತ್ತಿರಬೇಕು ಅವ್ರಿಗೆ. ಅದ್ರಲ್ಲಿ ಸ್ವಾರ್ಥ ಹೋಗಬಾರ್ದು, ಅವ್ರಿಗೆ ಮನಸ್ಸು ಹೋಗಬಾರ್ದು, ಇಚ್ಛೆ ಹೋಗಬಾರ್ದು, ಆಸೆ ಹೋಗಬಾರ್ದು ಅವ್ರಿಗೆ. ಅವರು ಇನ್ನೂ ಬಂದಿಲ್ಲ ಅಲ್ವಾ, ಒಳಗಡೆ ಏನಿದೆ ನೋಡೋಣ ಅಂತ ತೆಗೆದು ನೋಡ್ತಾರೆ. ಒಂದು ಒಳ್ಳೆ ಚಿನ್ನದ ಸರ ಇರುತ್ತೆ, ಅವ್ರು ಬರೋದು ಇನ್ನೂ 1 ವರ್ಷ ಆಗುತ್ತೆ, ಅಲ್ಲಿ ತನಕ ಹಾಕೊಂಬಿಡೋಣ ಅಂತ ಹಾಕೊಂಬಿಡ್ತಾರೆ ಎಷ್ಟೋ ಜನ. ಸ್ವಾರ್ಥ ಅಲ್ವಾ ಅದು? ಟ್ರಾನ್ಸ್ಪರೆನ್ಸಿ ಅಲ್ವಲ್ಲ ಅದು? ಟ್ರಸ್ಟಿಡ್ಶಿಪ್ ಅಲ್ವಲ್ಲ ಅದು? ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೆ ವಾಪಸ್ ಕೊಡಬೇಕು. ಉಪಯೋಗಿಸ್ಕೋಬಾರ್ದು ಅದನ್ನು ನಾವು ಯಾವತ್ತಿಗೂ ಕೂಡ. ಹಾಗೆ ಪ್ರಪಂಚದಲ್ಲಿ ನಮ್ಗೆ ಏನೇನಿದೆಯಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೋಬೇಕು. ಜಾಸ್ತಿ ಉಪಯೋಗಿಸ್ಕೊಳ್ಳೋಕೆ ಹೋಗಬಾರ್ದು. ಜನರನ್ನು ಅಷ್ಟೇ ಜಾಸ್ತಿ ಉಪಯೋಗಿಸ್ಕೋಬಾರ್ದು. ಜನರನ್ನು ಉಪಯೋಗಿಸ್ಕೊಳ್ಳುವ ಬುದ್ಧಿವಂತಿಕೆ ಇರಬಾರ್ದು ಜಾಸ್ತಿ. ಜನರನ್ನು ಉಪಯೋಗಿಸ್ಕೊಳ್ಳುವಂಥ ಪ್ಲ್ಯಾನಿಂಗ್ ಇಟ್ಕೋಬಾರ್ದು ಜಾಸ್ತಿ. ತಪ್ಪದು. ನಾವು ಅವ್ರು ಸಹಕಾರ ಕೋರ್ತೀವಿ, ಸಹಕಾರ ಕೊಡ್ತಾರೆ, ಮುಗೀತು ಅಷ್ಟೇ, ಕ್ಲೋಸ್. ಜನಗಳಿಗೇನಾಗುತ್ತೆ ಅಂದರೆ, ನಂಬಿಕೆ ಶುರು ಮಾಡಿಕೊಂಡು ನಾವು ಅಪನಂಬಿಕೆಗೆ ಅರ್ಹರಾಗಬಾರ್ದು ಯಾವತ್ತೂ. ಅವತ್ತು ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಂಗೆ ಗೊತ್ತೇ ಆಗಲಿಲ್ಲ ನೋಡಿ, ನೀವು ಈ ಥರ ಅಂತ ನನಗೆ ಗೊತ್ತಿದ್ದರೆ ನಾವು ಈ ಥರ ಎಲ್ಲ ಮಾಡ್ತಾನೇ ಇರಲಿಲ್ಲ ನಾವು ಅಂತ ಹೇಳ್ಕೊಳ್ಳೋರು ಓಪನ್ನಾಗಿ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಟ್ರಸ್ಟಿಯಾಗಿರುವವರು, ರಾಜಯೋಗ ಅಭ್ಯಾಸ ಮಾಡಿರೋರು ಸಾಮಾನ್ಯವಾಗಿ ಪ್ರಾಮಾಣಿಕವಾಗಿ ಇರ್ತಾರೆ. ಒಳಗೆ ಹೊರಗೆ ಒಂದೇ ಥರ ಇರ್ತಾರೆ. ಅವರ ಚಲನೆ ವಲನೆ ಎಲ್ಲವೂ ಕೂಡ ನಂಬಲಕ್ಕೆ ಅರ್ಹವಾದಂಥದ್ದೇ ಇರುತ್ತೆ. ಜನಗಳು ನಂಬೋದು ಅವ್ರನ್ನ. ನಂಬಿಕೆಗೆ ಅನರ್ಹರಾದಂಥ ವ್ಯಕ್ತಿಗಳು ರಾಜಯೋಗಿಗಳಾಗೋದಿಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ಸ್ವಾರ್ಥ ಇಲ್ಲ, ಅಲ್ಲಿ ಆಸೆ ಇಲ್ಲ ಯಾವುದ್ರ ಮೇಲೂ. ಆವಾಗ ಏನಾಗುತ್ತೆ, ಅವ್ರೇನು ಕೊಟ್ಟಿದ್ದಾರೆ ಇಟ್ಕೊಂಡು ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ, ಟ್ರಸ್ಟಿಶಿಪ್ ಅಷ್ಟೇ ನನಗೆ. ಹಾಗೆ ಈ ಶರೀರವನ್ನು ಅಷ್ಟೇ ಕೊಟ್ಟಿದ್ದಾನಲ್ವಾ, ಜಾಸ್ತಿ ಉಪಯೋಗಿಸ್ಕೊಳ್ಳೋಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಳ್ಳೋದು. ಹೆಂಗೆ ಕೊಟ್ಟಿದ್ರು ಹಾಗೆ ಮಾಡೋದು, ಉಪಯೋಗಿಸ್ಕೊಂಡು ವಾಪಸ್ ಕೊಟ್ಟು ಮುಗ್ದಾಯ್ತು. ಅದರಲ್ಲಿ ನನ್ನ ಸ್ವಾರ್ಥನೂ ಇಲ್ಲ, ನನ್ನ ಬುದ್ಧಿವಂತಿಕೆನೂ ಉಪಯೋಗಿಸಲ್ಲ ನಾನು. ಅದು ನಿಜವಾದಂತಹ ಒಂದು ಟ್ರಾನ್ಸ್ಪರೆಂಟ್ ಜೀವನ.
ಮತ್ತು ಇ ಅಂದರೆ ಎಂಪಥೆಟಿಕ್ ಅಂದರೆ ಸಹಾನುಭೂತಿ ಜಾಸ್ತಿ. ಯಾರಿಗೆ ಅಂದರೆ ಈ ರಾಜಯೋಗ ಅಭ್ಯಾಸ ಮಾಡುವಂಥ ಗೃಹಸ್ಥಿಗಳಿಗೆ, ಟ್ರಸ್ಟಿಶಿಪ್ ಆಗಿರುವಂಥವ್ರಿಗೆ ಸಾಮಾನ್ಯವಾಗಿ ಬೇರೆಯವರಿಗೆ ಸಹಕಾರ ಕೊಡೋದು ಸಹಜವಾಗಿ ಕೊಡ್ತಾರೆ. ಯಾಕಂದರೆ ಯಾವಾಗ ನಾವು ಬೇರೆಯವರಿಗೆ ಸಹಾನುಭೂತಿ ತೋರಿಸ್ತೀವಲ್ವ, ಅದೊಂದು ದೈವಿಕವಾದ ಭಾವನೆ. ಸಹಾನುಭೂತಿ ಅನ್ನುವಂಥದ್ದು ಕಷ್ಟದಲ್ಲಿರೋರಿಗೆ ಸ್ಪಂದಿಸುವುದು, ಅಥವಾ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಿ ಒಟ್ಟಾಗಿ ಸೇವೆ ಮಾಡೋಣ ಅನ್ನೋ ಭಾವನೆ ಇಟ್ಕೊಳ್ಳೋದು, ಅಥವಾ ಸಹಯೋಗ ಕೊಡುವುದು, ಸಹಕಾರ ಕೊಡೋದು, ಇವೆಲ್ಲವೂ ಕೂಡ ದೈವಿಕವಾದ ಭಾವನೆಗಳು. ಅಥವಾ ಬೇರೆಯವರ ಕಣ್ಣನ್ನು ಒರೆಸುವಂತಹ ಕೆಲಸವನ್ನು ಮಾಡುವಂಥದ್ದು, ಯಾರಿಗಾರು ಸಾಂತ್ವನ ಹೇಳುವುದು, ಬೇರೆಯವರ ದುಃಖವನ್ನು ನಾವು ಸ್ವೀಕರಿಸದೆ ಅವರಿಗೆ ಸಮಾಧಾನ ಹೇಳುವಂಥದ್ದು, ಇವೆಲ್ಲವೂ ಕೂಡ ಸಹಾನುಭೂತಿಯ ವಿಚಾರಗಳು. ಇದು ಟ್ರಸ್ಟಿ ಆಗಿರೋರು ಒಳ್ಳೆ ಕಲ್ಲು ಗುಂಡಂತೆ ಇರಬಾರ್ದು, ಹ್ಯೂಮನ್ ಆಗಿರಬೇಕು, ಮಾನವೀಯತೆ ಇರಬೇಕು. ಟ್ರಸ್ಟಿ ಅಂತ ಸುಮ್ಮನೆ ಕಲ್ಗುಂಡಿದಾಗ ಇಟ್ಬಿಟ್ರೆ ಅಲ್ಲಾಡೋದಿಲ್ಲ, ನಾನು ಏನಕ್ಕೂ ರೆಸ್ಪಾಂಡೇ ಮಾಡಲ್ಲ. ಹಂಗಿರಂಗಿಲ್ಲ. ಯಾಕಂದರೆ ನಾವು ಮಾನವರು, ಅವರೂ ಮಾನವರು, ಕಷ್ಟ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಅವ್ರ ಕಷ್ಟ ನನಗೆ ಹೇಳ್ಕೊಂಡ್ರೆ ನನ್ನೇನು ಹೋಗುತ್ತೆ ಅದರಲ್ಲಿ? ಸಾಂತ್ವನವಾದ ಮಾತು, ಒಳ್ಳೆಯ ವಿಚಾರ, ಸಹಾನುಭೂತಿ ತೋರಿಸಿದ್ರೆ ಎಷ್ಟೋ ಜನರಿಗೆ ದುಃಖನೇ ಪರಿಹಾರ ಆಗೋಗ್ಬಿಡ್ತದೆ. ಕೆಲವರ ಮನಸ್ಸಲ್ಲಿ ಅದು ಒಂದು ವಿಚಾರ ಇರುತ್ತೆ, ಈ ತರ ಆಧ್ಯಾತ್ಮಿಕತೆಗೆ ಹೋದವರು ಭಾವನಾ ಶೂನ್ಯರಾಗ್ಬಿಡ್ತಾರೆ. ಹೌದು, ಭಾವನಾ ಶೂನ್ಯರಾಗೋದು ಅಷ್ಟೇ ಅಲ್ಲ, ಆ ಕಡೆ ಈ ಕಡೆ ಏನಾದರೂ ಆ ಕಡೆ ಈ ಕಡೆ ನೋಡಲ್ಲ, ತನ್ನ ಪಾಡಿ ತನ್ನ ಸ್ವಾರ್ಥಿಗಳಾಗ್ತಾರೆ. ನಾವು ಸಮಾಜದಲ್ಲಿ ಇಲ್ವೇನೋ ಅನ್ನೋ ಥರ ಇರ್ತಾರೆ ಅಂತ. ಅದು ತಪ್ಪದು ವಾಸ್ತವಿಕವಾಗಿ. ನಾವು ಸಮಾಜದಲ್ಲಿ ಒಬ್ಬರು ಸದಸ್ಯರು ತಾನೆ. ಸಮಾಜದಲ್ಲಿ ಸದಸ್ಯರು ಅಂದರೆ ಸಮಾಜಕ್ಕೆ ಏನಾದ್ರು ಕಂಟಕ ಬಂದರೆ, ಸಮಾಜಕ್ಕೆ ಏನಾದ್ರು ತೊಂದರೆ ಆದರೆ, ನಾನು ಸಮಾಜದ ಸದಸ್ಯನಾಗಿ ನಾನು ಏನಾದ್ರು ಒಂಚೂರು ಮಾಡಬೇಕಲ್ವಾ? ಖಂಡಿತ. ಆದ್ದರಿಂದ ಯಾವಾಗಲೇ ಸಾಮಾಜಿಕವಾಗಿ ಕಂಟಕಗಳು ಬಂದರೂ ಕೂಡ ಈಶ್ವರೀಯ ವಿಶ್ವವಿದ್ಯಾಲಯ ಕೂಡ ಸೇರಿಕೊಳ್ಳುತ್ತೆ ಅದರ ಜೊತೆಗೆ. ಎಷ್ಟಾಗುತ್ತೋ ಅವ್ರು ಸಹಾಯ ಮಾಡುತ್ತೆ. ಹಾಗೆ ಈಗ ತುಂಬ ಮಳೆ ಬಂತು, ಅಥವಾ ಮಳೆನೇ ಹೊರಟೋಯ್ತು, ಅಥವಾ ಸುನಾಮಿ ಬಂತು, ಬೇರೆ ಬೇರೆ ಕಂಟಕಗಳು ಬಂದಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಸಾಮಾನ್ಯವಾಗಿ ಈಶ್ವರ ವಿಶ್ವವಿದ್ಯಾಲಯವು ಕೂಡ ಅದ್ರ ಜೊತೆ ಸೇರಿಕೊಳ್ಳುತ್ತೆ. ಜನರಲ್ ಅದು ಒಂದು ಪ್ರಶ್ನೆ ಇದೆ ಅಣ್ಣವ್ರೆ, ಈ ಈಶ್ವರೀಯ ವಿಶ್ವವಿದ್ಯಾಲಯ ಸಾಮಾಜಿಕವಾಗಿ ಏನು ಸೇವೆ ಸಲ್ಲಿಸ್ತಿದೆ? ಬರೀ ಅವ್ರ ಸಂಸ್ಥೆ ಬೆಳೆಸ್ಕೊಂಡು ಹೋಗ್ತಿದ್ದಾರೆ, ಅಥವಾ ಸಮಾಜಕ್ಕೆ ಏನಾದರೂ ಅವರಿಂದ ಕೊಡುಗೆ ಇದೆಯಾ ಅನ್ನೋದು ಅನೇಕರ ಪ್ರಶ್ನೆ ಇದೆ. ಭಾಳ ಮುಖ್ಯವಾದ ಅಂಶ ಏನಂದರೆ ನೋಡಿ, ಕಷ್ಟದಲ್ಲಿರೋರಿಗೆ ಹಣ ಸಹಾಯ ಮಾಡ್ಬೋದು, ಚಳಿ ಆಗ್ತವ್ರಿಗೆ ಒಂದು ಕಂಬಳಿ ಕೊಡ್ಬೋದು, ಊಟ ಇಲ್ದಿರೋನಿಗೆ ಒಂದು ಊಟ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಏನು ಮಾಡ್ಬೋದು? ಪ್ರಪಂಚ ಎಲ್ಲ ಅದನ್ನೇ ಮಾಡ್ತಾ ಇರೋದು. ಎಲ್ಲ ಸಾಮಾಜಿಕ ಸೇವಾ ಸಂಸ್ಥೆಗಳು ಎಲ್ಲವೂ ಕೂಡ ಮಾಡ್ತಾ ಇರೋದು ಅಷ್ಟೆ. ಅದು ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಒಂದು ಮಟ್ಟ ಹೆಚ್ಚಿನ ಒಂದು ಸೇವೆಯನ್ನು ಈಶ್ವರ ವಿಶ್ವವಿದ್ಯಾಲಯ ಮಾಡ್ತದೆ. ಏನಂದರೆ, ಒಬ್ಬ ವ್ಯಕ್ತಿಯನ್ನು ದುಃಖವನ್ನೇ ತೆಗೆದುಬಿಟ್ರೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಮಾನಸಿಕ ರೋಗವನ್ನೇ ತೆಗೆದುಬಿಟ್ರೆ, ಒಬ್ಬ ವ್ಯಕ್ತಿಯನ್ನು ಸುಖಿಯನ್ನಾಗಿ ಮಾಡಿದ್ರೆ, ಒಬ್ಬ ವ್ಯಕ್ತಿಯನ್ನು ಶಾಂತನನ್ನಾಗಿ ಮಾಡಿದ್ರೆ, ಒಬ್ಬ ವ್ಯಕ್ತಿಯನ್ನು ಬುದ್ಧಿವಂತನನ್ನಾಗಿ ಮಾಡಿದ್ರೆ ಒಳ್ಳೆಯ ಸೇವೆ ಅಲ್ವಾ ಅದು? ಅದಕ್ಕಿಂತ ಏನೇನು ಸೇವೆ ಇದೆ? ಆದ್ದರಿಂದ ಈಗ ಆಸ್ಪತ್ರೆಯಲ್ಲಿ ಮಲಗಿರ್ತಾರೆ ಎಷ್ಟೋ ಜನ, ಹಣ್ಣು ಹಂಪಲು ಕೊಡ್ತಾರೆ, ಮಾತಾಡ್ತಾರೆ, ಸರಿ. ಆದರೆ ಅದ್ರ ಜೊತೆಗೆ ನಮ್ಮ ಭಾವನೆಗಳು ಕೂಡ ಮುಖ್ಯ. ಆ ವ್ಯಕ್ತಿಯ ಬಗ್ಗೆ ನಾವು ಒಂದು ದಾನ ಮಾಡ್ಬೋದು, ಯೋಗದ ದಾನ ಮಾಡ್ಬೋದು, ರಾಜಯೋಗದ ದಾನ ಮಾಡ್ಬೋದು. ಅದು ಮನಸ್ಸಿಗೆ ಭಾಳ ಭಾಳ ಹಿತವಾಗುತ್ತೆ. ಯಾಕಂದರೆ ಮನಸ್ಸಿನ ಸಂಕಲ್ಪಗಳು ಒಂದು ಥಾಟ್ ವೇವ್ ಥರ ಹೋಗುತ್ತೆ. ಆ ವೇವು ಸಾಮಾನ್ಯವಾಗಿ ನಾವು ಯಾರನ್ನು ಕುರಿತು ಮಾಡಿರ್ತೀವೋ ಸೇವೆಯನ್ನು ಅವರಿಗೆ ತಲುಪುತ್ತೆ ಅದು. ಆದ್ದರಿಂದ ಒಬ್ಬ ರೋಗಿಗಾಗಲಿ, ಒಬ್ಬ ಕಷ್ಟದಲ್ಲಿರೋರಿಗಾಗಲಿ ಒಳ್ಳೆಯ ಭಾವನೆ ಇಟ್ಕೊಂಡು ನಾವು ಮಾತನಾಡಿದರೆ, ಒಳ್ಳೆಯ ಭಾವನೆ ಅವ್ರ ಬಗ್ಗೆ ಇಟ್ಕೊಂಡ್ರೆ ಖಂಡಿತವಾಗಿ ಅವ್ರಿಗೆ ಒಳ್ಳೆಯದಾಗೇ ಆಗುತ್ತೆ. ಈ ಸೇವೆಯನ್ನು ಮಾಡೋರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಮಾನಸಿಕವಾಗಿ ಸೇವೆ ಮಾಡುವಂಥವರು. ಎಲ್ಲದರ ಜೊತೆಗೆ ಏನು ಗೊತ್ತಾ, ಎಷ್ಟೊಂದು ಜನ ಬಡವರಿದ್ದಾರೆ ದೇಶದಲ್ಲಿ, ಪ್ರಪಂಚದಲ್ಲಿ.
ಎಷ್ಟೊಂದು ವರ್ಷದಿಂದ ಎಲ್ಲ ಸರ್ಕಾರಗಳು ಕೆಲಸ ಮಾಡ್ತಾನೇ ಇವೆ. ಬಡತನದಿಂದ ಹೊರಗಡೆ ತರೋಕ್ಕಾಗಿದೆಯಾ? ಆಗಿಲ್ಲ. ಈಗ ಒಬ್ಬ ಬಡವನಿಗೆ ಜೀವನ ಹೆಂಗೆ ಮಾಡಬೇಕು, ಕಡಿಮೆ ಖರ್ಚಲ್ಲಿ ಹೆಂಗೆ ಜೀವನ ಮಾಡಬೇಕು, ಸತ್ಯವಂತನಾಗಿ ಹೇಗೆ ಬಾಳಬೇಕು ಅನ್ನೋದನ್ನು ಹೇಳಿಕೊಟ್ರೆ ಆ ಮನುಷ್ಯ ಸ್ವತಂತ್ರವಾಗಿ ತನಗೆ ಬೇಕಾದ ಹಾಗೆ ಬದುಕುವಂಥ ಶಕ್ತಿ ಬರುತ್ತೆ. ಅವನಿಗೆ ಉಳಿತಾಯ ಮಾಡ್ಕೋತಾನೆ, ಅನವಶ್ಯಕವಾಗಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತು ಅವನಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾನೆ. ಸಾಮಾಜಿಕ ಬದುಕು ಅಂದ್ಬಿಟ್ಟು ಎಲ್ಲ ಸಮಾಜದಲ್ಲಿ ಇರೋದೆಲ್ಲ ನಂದೇ ಅಂತ ಎಲ್ಲ ಎಷ್ಟೋ ಜನ ಭಾವಿಸ್ಕೋತಾರಲ್ಲ, ಆ ಥರ ಇರೋದಿಲ್ಲ. ಅವರು ಬಡವರಾದರೂ ಕೂಡ ಆತ್ಮಾವಲಂಬಿಯಾಗಿ ತಮಗೋಸ್ಕರ ತಾವು ಬದುಕುವಂಥ ಒಂದು ಸ್ವಾವಲಂಬಿ ಜೀವನವನ್ನು ಕಲಿಸ್ಕೊಟ್ಟಿದೆ ಎಷ್ಟೋ ಜನರಿಗೆ. ಆದರೆ ನಾವಾಗೇ ಹೋಗಿ ಇಂಥವ್ರಿಗೆ ಮಾಡಿ ಅಂತ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಜನಗಳಿಗೆ ಅಪನಂಬಿಕೆ ಶುರು ಆಗ್ಬಿಡ್ತದೆ, ಇವ್ರು ಯಾಕೆ ಇಲ್ಲಿ ಬಂದರು ಅಂತ. ಹಾಗಲ್ಲ, ಸಾಮಾಜಿಕ ಕಂಟಕಗಳು ಬಂದಾಗ ಹೋಗ್ತೀವಿ, ಎಲ್ಲರ ಜೊತೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಬಟ್ಟೆ ಕೊಡೋದು, ಹಣ್ಣು ಕೊಡೋದು, ಊಟ ಕೊಡೋದೆಲ್ಲ ಮಾಡ್ತೀವಿ. ಅದರ ಜೊತೆಗೆ ಇದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಯಾವುದನ್ನು? ಶಾಂತಿಯಿಂದ ಬದುಕೋ ಒಂದು ಕೌಶಲವನ್ನು ಕಲಿಸೋದು, ಮತ್ತು ದುಃಖವನ್ನು ದೂರ ಮಾಡೋದು, ಅಶಾಂತಿಯನ್ನು ದೂರ ಮಾಡೋದು, ಒಂದು ಸಮಾಜದಲ್ಲಿ ಚೆನ್ನಾಗಿ ಸಂತೋಷವಾಗಿ ತನ್ನಂತಾನು ಇಟ್ಕೊಳ್ಳುವಂಥ ಒಂದು ಕಲಿಕೆಯನ್ನು ಕಲಿಸ್ಕೊಡೋದು, ಇವೆಲ್ಲವೂ ಕೂಡ ಜ್ಞಾನದಿಂದ ಬರುವಂಥದ್ದು. ಇದನ್ನು ಈಶ್ವರ ವಿಶ್ವವಿದ್ಯಾಲಯ ಎಷ್ಟೋ ವರ್ಷದಿಂದ ಮಾಡ್ತಾಯಿದೆ. ಇದರ ಪ್ರಭಾವ ಎಷ್ಟು ಜನಕ್ಕೆ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಒಬ್ಬ ವ್ಯಕ್ತಿ ಅಳ್ತಾ ಇದ್ದರೆ ಆ ಅಳುವ ಒಂದು ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಯನ್ನು ಮರೆತು ಹೊಸ ಜೀವನ ನಡೆಸುವ ಹಾಗೆ ಆಗೋಗ್ಬಿಟ್ರೆ ವ್ಯಕ್ತಿ ಜೀವನನೇ ಬದಲಾವಣೆ ಆಗೋಗೋದಿಲ್ವಾ ಅಂತ ಎಷ್ಟು ಕೇಸುಗಳು ಬೇಕು. ಪಾಪ ಚೆನ್ನಾಗಿದ್ದಾರೆ ಇವಾಗ, ಅವರೆಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಬೇರೆ ಯಾವುದರಿಂದನೂ ಆಗಲ್ಲ. ಅದು ಸರಿಯಾದ ಮಾಹಿತಿ, ಸರಿಯಾದ ಪ್ರೋಸೆಸ್ಸು, ಪ್ರಕ್ರಿಯೆ ಎಲ್ಲ ಸರಿಯಾಗಿರಬೇಕು. ಆವಾಗ ಅದು ಕ್ಲಿಕ್ ಆಗಿಬಿಡ್ತದೆ. ಸುಮ್ಮನೆ ಹೇಳಿಬಿಟ್ಟು ನಾಳೆಯಿಂದ ನೀವು ಬದಲಾವಣೆ ಆಗಿಬಿಟ್ಟಿದ್ರೆ ಯಾರೂ ಬದಲಾವಣೆ ಆಗೋಕ್ಕಾಗೋದಿಲ್ಲ. ಟೈಮ್ ಬೇಕು. ಅವರ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಸರಿಯಾದಂಥ ಮಾಹಿತಿ ಕೊಡಬೇಕು, ಸರಿಯಾದಂಥ ಪ್ರಕ್ರಿಯೆಗೆ ಅವ್ರನ್ನ ಒಳಗೂಡಿಸ್ಕೊಳ್ಬೇಕು, ಮತ್ತು ಅವರಿಗೆ ನಿರಂತರವಾಗಿ ಅವ್ರಿಗೆ ಪಾಲನೆ ಪೋಷಣೆ ಕೊಡ್ತಾ ಇರಬೇಕು. ಅವರಿಂದ ಏನು ನಿರೀಕ್ಷೆ ಮಾಡಬಾರ್ದು. ಆವಾಗ ಅವರು ಬದಲಾವಣೆ ಆಗ್ತಾರೆ. ಈಗ ಕೈದಿಗಳಿದ್ದಾರಲ್ವಾ, ಕೈದಿಗಳು ಎಷ್ಟು ಜನ ಅವರು ತಮ್ಮ ಜೀವನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ತುಂಬ ಜನ ಕೈದಿಗಳು ಜೀವನವನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ರಾಜ್ಯವನ್ನು ಕಲಿತ ಮೇಲೆ. ಯಾವ ಅಪರಾಧಿಗಳು ಅಂತ ಇದ್ದರೋ, ಅಪರಾಧಿ ಜೀವನ ಬೇಡವೇ ಬೇಡ, ನಾನು ಹೋದ್ಮೇಲೆ ಇಲ್ಲಿಂದ ಪೂರ್ಣ ಬದಲಾವಣೆ ಆಗ್ತೀನಿ ಬಿಟ್ಟು ಪೂರ್ಣ ಬದಲಾವಣೆ ಮಾಡಿಕೊಂಡು ತಮ್ಮ ಜೀವನವನ್ನೇ ಬೇರೆ ದಿಕ್ಕನ್ನು ಹಿಡ್ಕೊಂಡು ಹೋಗೋ ಥರ ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಜೈಲಿನಿಂದ ವಾಪಸ್ ಹೋದ್ರು ಪುನಃ ಜೈಲಿಗೆ ಬರ್ತಾನೆ ಇರ್ತಾರೆ. ಅದು ಹೋಗೋದು ಬರೋದು, ಜೈಲೇ ನಮ್ಮ ಮನೆ ಅನ್ನೋ ಥರ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಇಲ್ಲಿ ಫ್ರೀಯಾಗಿ ಊಟ ತಿಂಡಿ ಸಿಗುತ್ತೆ, ಅಲ್ಲೇನು ಸಿಗುತ್ತೆ ಹೊರಗಡೆ ಅಂತ. ಏನಾದ್ರು ಮಾಡೋದು, ಪುನಃ ಇಲ್ಲೇ ಬರೋದು. ತುಂಬ ಜನ ಹಾಗೆ ಮಾಡ್ಕೊಂಡಿದ್ದಾರೆ. ಆದರೆ ಯಾರು ಅಲ್ಲೂ ರಾಜಯೋಗ ಕಲಿಸ್ಕೊಡ್ತಾರೆ, ಜೈಲಲ್ಲೂ ಕೂಡ ರಾಜಯೋಗ ಯಾರು ಕಲಿತಾರೆ, ಅವರಲ್ಲಿ 95% ಜನ ಬದಲಾವಣೆ ಆಗಿದ್ದಾರೆ. ಮನಃಪರಿವರ್ತನಾ ಕಾರ್ಯಕ್ರಮ ಇದು. ಮನಸ್ಸನ್ನು ಪರಿವರ್ತನೆ ಮಾಡಬೇಕು. ನಾನು ಅಪರಾಧಿ ಅಲ್ಲ, ನಾನು ತಪ್ಪು ಕೆಲಸ ಮಾಡಬಾರ್ದು ಅನ್ನೋ ಮನದಟ್ಟಾಗ್ಬಿಟ್ರೆ ಅವ್ರಿಗೆ ತಪ್ಪು ಕೆಲಸ ಮಾಡೋದೇ ಇಲ್ಲ ಅವರು. ಇದು ಸಮಾಜ ಸೇವೆ. ಆದ್ದರಿಂದ ಇದರಿಂದ ಅವ್ರಿಗೇನು ನೋವು ಸಿಗ್ತಾಯಿತ್ತು, ಬೇಸರ ಆಗ್ತಾಯಿತ್ತು, ಅಪರಾಧಿ ಮನೋಭಾವ ಇತ್ತು, ಅದು ಹೊರಟೋಗ್ಬಿಡುತ್ತಲ್ಲ. ಎಲ್ಲರ ಹಾಗೆ ಅವನು ಮೇನ್ ಸ್ಟ್ರೀಮಿಗೆ ಬಂದುಬಿಡ್ತಾನಲ್ಲ, ಅಪರಾಧಿ ಆಗಿದ್ದರೂ ಕೂಡ ಹಿಂದೆ ಜೀವನ ಬದಲಾವಣೆ ಆಗುತ್ತಲ್ಲ. ಹಾಗೆ ಇವೆಲ್ಲವೂ ಕೂಡ ಸಮಾಜ ಸೇವೆನೇ ಆಗೋದು. ಮತ್ತು ಕೊನೆಯದು ಎನರ್ಜೆಟಿಕ್. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಶಕ್ತಿ ಬಂದ್ಬಿಡ್ತದೆ. ರಾಜಯೋಗ ಅಭ್ಯಾಸ ಮಾಡ್ತಾ 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 ಶಕ್ತಿ ಕ್ರೋಢೀಕರಣ ಆಗ್ತಾ ಹೋಗುತ್ತೆ. ಶಕ್ತಿ ಕ್ರೋಢೀಕರಣ ಆದಂಗೆ ವ್ಯಕ್ತಿ ಆ ಶಕ್ತಿಯನ್ನು ಬೇರೆ ಕಡೆ ಉಪಯೋಗಿಸ್ಕೋತಾನೆ. ಈಗ ನನ್ನ ಹತ್ರ 10 ರೂಪಾಯಿ ಇದ್ದರೆ 10 ರೂಪಾಯಿ ನಾನು ಹಾಗೆ ಏನೋ ತಿನ್ಕೊಂಡು ಕಳಿಬೋದು, ಅಥವಾ ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು. ಹಾಗೆ ನನ್ನಲ್ಲಿರುವಂಥ ಶಕ್ತಿನ ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು ನಾನು. ಆದ್ದರಿಂದ ಈ ಶಕ್ತಿ ಕನ್ಸರ್ವೇಷನ್ ಮಾಡೋದು ಬಹಳ ಬಹಳ ಮುಖ್ಯ ರಾಜಯೋಗದಲ್ಲಿ. ರಾಜಯೋಗ ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ಶಕ್ತಿಗಳ ಕ್ರೋಢೀಕರಣ ಆಗ್ತಾ ಹೋಗುತ್ತೆ.
ಭೌತಿಕ ಶಕ್ತಿ, ಅಭೌತಿಕ ಶಕ್ತಿ ಎರಡೂ ಕ್ರೋಢೀಕರಣ ಆಗ್ತಾ ಹೋಗುತ್ತೆ. ಇದರಿಂದ ತುಂಬ ತುಂಬ ಬದಲಾವಣೆಗಳನ್ನು ಮನುಷ್ಯ ಮಾಡ್ಕೋಬೋದು. ಅಂದಹಾಗೆ ಈ ಒಂದು ಟ್ರಸ್ಟಿಶಿಪ್ಪಲ್ಲಿ ಮೊದಲನೇದಾಗಿ ಟಿ ಅಂದರೆ ಟ್ರೂತ್ಫುಲ್ನೆಸ್, ನಂತರ ಆರ್ ಅಂದರೆ ರಿಯಲೈಸೇಷನ್, ಯು ಅಂದರೆ ಅನ್ಅಟ್ಯಾಚ್ಡ್, ನಂತರ ಟಿ ಸೇವಿಂಗ್ಸ್, ಮತ್ತೆ ಟಿ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿ, ಇ ಅಂದರೆ ಎಂಪತಿ, ಹಾಗೆ ಇ ಅಂದರೆ ಎನರ್ಜೆಟಿಕ್. ಇಷ್ಟು ಲಕ್ಷಣಗಳು ಯಾವುದೋ ಟ್ರಸ್ಟಿಶಿಪ್ಪಿನ ಲಕ್ಷಣಗಳು, ಟ್ರಸ್ಟಿಯ ಲಕ್ಷಣಗಳಿವೆಲ್ಲ. ಇನ್ನೂ ಹೆಚ್ಚು ಲಾಭಗಳು ಇವೆ ಅಂತ ಅಂದ್ಕೊಳ್ತೀವಿ. ಇನ್ನೂ ಇದೆ. ಗೃಹಸ್ಥದಲ್ಲಿ ರಾಜಯೋಗ ಅಭ್ಯಾಸ ಮಾಡೋಕ್ಕೆ ಇನ್ನೂ ಕೆಲವು ಹಲವಾರು ವಿಚಾರಗಳಿವೆ. ಅದರಲ್ಲಿ ಮುಖ್ಯವಾದ ಅಂಶ ಏನಂದರೆ ನಮ್ಮ ಸಂಕಲ್ಪಗಳನ್ನು ಗಟ್ಟಿಗೊಳಿಸೋದು. ಸಂಕಲ್ಪಕ್ಕೆ ತುಂಬ ಶಕ್ತಿ ಇದೆ ಅಲ್ವಾ? ಹೌದು. ಸಂಕಲ್ಪಕ್ಕೆ ಶಕ್ತಿ ಇದ್ದ ಮೇಲೆ ಸಂಕಲ್ಪವನ್ನು ಯಾಕೆ ಉಪಯೋಗಿಸ್ಕೋಬಾರ್ದು ನಾವು? ಅದನ್ನು ರಾಜಯೋಗ ಏನು ಹೇಳ್ಕೊಡುತ್ತೆ ಅಂದರೆ, ಮನೇಲಿ ಇದ್ದುಕೊಂಡು ನೀವು ಅಂತಹ ಸಂಕಲ್ಪಗಳನ್ನು ಮಾಡಿಕೊಂಡು ಸಂಕಲ್ಪಗಳಿಂದ ಬರುವಂಥ ಶಕ್ತಿಯಿಂದ ನಾವು ಸಿದ್ಧಿ ಪಡ್ಕೋಬೋದು. ಅಂತಹ ವಿಶೇಷವಾದ ಸಂಕಲ್ಪಗಳು ಪ್ರಪಂಚದಲ್ಲಿವೆ, ಜೀವನದಲ್ಲಿವೆ. ಅದನ್ನು ರಾಜಯೋಗ ಹೇಳ್ಕೊಡುತ್ತೆ. ಯಾವ ಸಂಕಲ್ಪಗಳನ್ನು ಪದೇ ಪದೇ ಮಾಡ್ತಾಯಿದ್ರೆ ಆ ವ್ಯಕ್ತಿಗೆ ಖಂಡಿತವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ಚರ್ಚೆ ಮಾಡೋಣ. ಆಗಲಿ ಅಣ್ಣವ್ರೆ, ಇದುವರೆಗೂ ಸಹ ತಾವು ಇಷ್ಟು ಸಮಯ ಮಾಡಿಕೊಂಡು ನಮ್ಮ ಮಧ್ಯೆ ಈ ಗೃಹಸ್ಥ ಜೀವನದಲ್ಲಿ ರಾಜಯೋಗವನ್ನು ಅಭ್ಯಾಸ ಮಾಡೋರಲ್ಲಿ ಏನೇನು ಬದಲಾವಣೆ ಬರುತ್ತೆ, ಏನೇನು ಒಳ್ಳೆತನಗಳನ್ನು, ವಿಶೇಷತೆಗಳನ್ನು, ಗುಣಗಳನ್ನ ಅಳವಡಿಸ್ಕೊಳ್ತಾರೆ ಅನ್ನೋದನ್ನು ವಿವರಿಸಿದ್ದೀರ. ಎಷ್ಟೆಲ್ಲ ಚೆನ್ನಾಗಿ ತಾವು ವಿವರಣೆ ನೀಡಿರೋದ್ರಿಂದ ತಮಗೆ ಧನ್ಯವಾದಗಳು. ಪ್ರೇಕ್ಷಕರೇ, ಇದುವರೆಗೂ ಸಹ ತಾವು ಈ ಗೃಹಸ್ಥ ಜೀವನದಲ್ಲಿ ರಾಜಯೋಗದಿಂದ ಹೇಗೆ ಟ್ರಸ್ಟಿಶಿಪ್ಪನ್ನು ತಂದ್ಕೋಬೋದು ಅನ್ನೋ ವಿವರಣೆಯನ್ನು ಕೇಳಿದ್ದೀರ. ಆ ಟ್ರಸ್ಟಿಶಿಪ್ ಅನ್ನೋದ್ರಲ್ಲೇ ಎಷ್ಟೆಲ್ಲ ಗುಣಗಳು ಸೇರಿವೆ ಅಂದಮೇಲೆ ಈ ಎಲ್ಲ ಗುಣಗಳ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ಎಷ್ಟು ಲಾಭ ನಾವು ಪಡ್ಕೊಳ್ಬೋದು, ಎಂತಹ ಒಂದು ಅಘುರತೆಯನ್ನು ಅನುಭವ ಮಾಡ್ಬೋದು, ಹಾಗೆ ನಮ್ಮಲ್ಲಿ ಎಷ್ಟು ಶಕ್ತಿ ಕನ್ಸರ್ವ್ ಮಾಡ್ಬೋದು, ಇದೆಲ್ಲದರ ಒಂದು ಚಿಂತನೆಯನ್ನು ನಡೆಸ್ತಾ ನಾವು ಸಹ ಇದನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ತಮ್ಮೆಲ್ಲರಿಗೂ ನಮಸ್ಕಾರ.